ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಗೌರ್ಮೆಂಟ್ ಅಂದರೆ ಏನು, ಓಕೆ, ಸೊ ಅದು ಯಾವ ಯಾವ ವಿಧಗಳಲ್ಲಿ ಯಾವ ಒಂದು ಕಂಡೀಷನ್ ಮೇಲೆ ಅವುಗಳನ್ನು ವಿಂಗಡಿಸಲಾಗುತ್ತೆ, ಆಮೇಲೆ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಇವತ್ತು ನಾವು ಬೇರೆ ಥರದ ಗೌರ್ಮೆಂಟ್ ಸರ್ಕಾರ ಯಾವ 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 ವಿಧಗಳಿದ್ದಾವೆ ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ರಿಪಬ್ಲಿಕ್ ಗೌರ್ಮೆಂಟ್ ಅಥವಾ ರಿಪಬ್ಲಿಕ್ ಸ್ಟೇಟ್ ಅಂತ ಹೇಳ್ತಾರೆ. ರಿಪಬ್ಲಿಕ್ ಈಸ್ ನಥಿಂಗ್ ಬಟ್ ದ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್. ದ ಹೆಡ್ ಆಫ್ ದ ಸ್ಟೇಟ್ ಅಂದರೆ ಒಂದು ದೇಶದ ದೊರೆ, ಒಂದು ದೇಶದ ಒಡೆಯ ಅಂತ ಏನು ಹೇಳ್ತೀವಿ, ಒಂದು ದೇಶದ ನಾಯಕ, ದ ಹೆಡ್ ಈಸ್ ಎಲೆಕ್ಟೆಡ್. ಓಕೆ, ದ ಎಲೆಕ್ಟೆಡ್ ಎಲೆಕ್ಷನ್ ಕ್ಯಾನ್ ಬಿ ಡೈರೆಕ್ಟ್ಲಿ ಬೈ ದ ಪೀಪಲ್, ಓಕೆ, ಅಥವಾ ಇಂಡೈರೆಕ್ಟ್ ಅಂದರೆ ಆಲ್ರೆಡಿ ಜನಗಳು ಆಯ್ಕೆ ಮಾಡಿರ್ತಾರಲ್ಲ ಪ್ರತಿನಿಧಿಗಳು, ಅವರು ತಿರ್ಗಾ ಹೆಡ್ ಆಫ್ ದ ಸ್ಟೇಟ್ ಅಂದರೆ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್, ಹೆಡ್ ಆಫ್ ದ ಸ್ಟೇಟ್ ಈಸ್ ಪ್ರೆಸಿಡೆಂಟ್, ಆ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಬಿ ಡೈರೆಕ್ಟ್ ಎಲೆಕ್ಷನ್ ಆರ್ ಇಂಡೈರೆಕ್ಟ್ ಎಲೆಕ್ಷನ್, ಎರಡೂ ರೀತಿಯಲ್ಲಿ ಇರ್ಬೋದು. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್. ಹೆಡ್ ಆಫ್ ದ ಸ್ಟೇಟ್ ಹಿ ಶುಡ್ ಬಿ ಎಲೆಕ್ಟೆಡ್, ಅವರು ಆಯ್ಕೆ ಆಗಿರಬೇಕು, ಚುನಾವಣೆಯಲ್ಲಿ ಆಯ್ಕೆ ಆಗಿರಬೇಕು. ಅದನ್ನು ನಾವು ರಿಪಬ್ಲಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಅರ್ಥ ರಿಪಬ್ಲಿಕ್ಕಿಗೆ ಏನಪ್ಪ ಅಂತ ಹೇಳಿದರೆ, ದ ಪಬ್ಲಿಕ್ ಆಫೀಸ್ ಏನಿದ್ದಾವೆ, ಇದರ್ ಇಟ್ ಕುಡ್ ಬಿ ಪ್ರೆಸಿಡೆಂಟ್ ಆಗಿರೋದು, ಪ್ರೈಮ್ ಮಿನಿಸ್ಟರು, ಅಥವಾ ಬೇರೆ ಬೇರೆ ಯಾವುದೇ ಸರ್ಕಾರಿ ಕಚೇರಿಯ ಹುದ್ದೆ ಆಗಿರಲಿ, ಇಟ್ ಶುಡ್ ಬಿ ಓಪನ್ ಟು ಆಲ್ ದ ಪೀಪಲ್. ಪ್ರತಿಯೊಬ್ಬ ಜನರಿಗೂ ಸಹಿತ ಅಲ್ಲಿ ಅದಕ್ಕೆ ಹೋಗ್ತಕ್ಕಂಥ ಅವಕಾಶ ಇರಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಜಾತಿ, ಕ್ಯಾಸ್ಟ್, ಓಕೆ, ರೇಸ್, ಓಕೆ, ರಿಲಿಜಿಯನ್, ಧರ್ಮಾಧಾರಿತ, ಓಕೆ, ಅಥವಾ ಸೆಕ್ಸ್, ಮೆನ್ ವುಮನ್ ಡಿಫ್ರೆನ್ಸ್, ಇದು ಯಾವುದೂ ಇಲ್ಲದೇ ಆ ಒಂದು ಗೌರ್ಮೆಂಟ್ ಆಫೀಸಿಗೆ ನಿಮಗೆ ಅಲ್ಲಿ ಹೋಗ್ತಕ್ಕಂಥ ಒಂದು ಅಪರ್ಚುನಿಟಿ ಇದ್ದರೆ ಅದನ್ನು ಸಹಿತ ನಾವು ರಿಪಬ್ಲಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ರಿಪಬ್ಲಿಕ್ ವ್ಯವಸ್ಥೆ ಏನಿದೆ ಇದರಲ್ಲಿ ಸಾಮಾನ್ಯ ಜನರು, ಕಾಮನ್ ಪೀಪಲ್ ಏನಿರ್ತಾರಲ್ಲ ಅವರಿಗೆ ಬೆಲೆ ಇರುತ್ತೆ. ದೇ ವಿಲ್ ಬಿ ವ್ಯಾಲ್ಯೂಡ್ ಬಿಕಾಸ್ ಅವರಿಂದ ಎಲೆಕ್ಟ್ ಆಗಿರತಕ್ಕಂಥ ಪ್ರತಿನಿಧಿಯನ್ನು ನಾವು ಹೆಡ್ ಆಫ್ ದ ಸ್ಟೇಟ್ ಅಂಥೇಳಿ ನೇಮಕ ಮಾಡ್ತೀವಿ. ದಟ್ ಈಸ್ ವೈ ರಿಪಬ್ಲಿಕ್ಕಲ್ಲಿ ದ ಕಾಮನ್ ಪೀಪಲ್ ವಿಲ್ ಹ್ಯಾವ್ ದ ವ್ಯಾಲ್ಯೂ, ಅವರಿಗೆ ಒಂದು ಬೆಲೆ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದೇರ್ ಇನ್ ಅವರ್ ಕಂಟ್ರಿ, ದಟ್ ಈಸ್ ಇಂಡಿಯಾ. ನಮ್ಮ ಭಾರತದಲ್ಲಿ ರಿಪಬ್ಲಿಕ್, ನಾವು ರಾಷ್ಟ್ರಪತಿ ಏನಿದ್ದಾರೆ ಪ್ರೆಸಿಡೆಂಟು, ಹೀ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್, ಓಕೆ, ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಹೀ ಈಸ್ ಎಲೆಕ್ಟೆಡ್ ಬೈ ದ ಆಲ್ರೆಡಿ ಎಲೆಕ್ಟೆಡ್ ಎಮ್ ಪಿಸ್. ಓಕೆ, ಆಲ್ರೆಡಿ ಎಲೆಕ್ಟ್ ಆಗಿರ್ತಕ್ಕಂಥ ಎಮ್ ಪಿಸ್ ಮತ್ತು MLAs ಏನಿರ್ತಾರೆ, ಸೊ ಅವರಿಂದ ನಮ್ಮ ರಾಷ್ಟ್ರಪತಿಗಳು ಆಯ್ಕೆ ಆಗಿರ್ತಾರೆ. ಓಕೆ, ದಟ್ ಈಸ್ ವೈ ವಿ ಆರ್ ಎ ರಿಪಬ್ಲಿಕನ್ ಸ್ಟೇಟ್. ನಮ್ಮ ಭಾರತ ಏನಿದೆ, ವಿ ಆರ್ ಅ ರಿಪಬ್ಲಿಕನ್ ಸ್ಟೇಟ್ ಆ್ಯಂಡ್ ಆಲ್ಸೋ ವಿ ಆರ್ ಡೆಮೊಕ್ರೆಟಿಕ್. ನಾವು ಪ್ರಜಾಪ್ರಭುತ್ವವನ್ನು ಪಾಲಿಸ್ತೇವೆ ಮತ್ತು ವಿ ಆರ್ ರಿಪಬ್ಲಿಕನ್. ಅಂದರೆ ರಿಪಬ್ಲಿಕನ್ ಅಂದರೆ ನಾವು ಕನ್ನಡದಲ್ಲಿ ಗಣತಂತ್ರ. ನಾವು ಪ್ರತಿ ವರ್ಷ ಜನವರಿ 26 ನಾವೇನು ಆಚರಿಸ್ತೀವಿ, ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ. ಓಕೆ, ರಿಪಬ್ಲಿಕ್ ಡೇ ಅಂತ ಯಾಕೆ ಜನವರಿ 26ಕ್ಕೆ ಆಚರಿಸ್ತೀವಿ ನಾವು, ಬಿಕಾಸ್ ಆನ್ ದಿಸ್ ಡೇ ನಮ್ಮ ಸಂವಿಧಾನ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್, ಅದು ಜಾರಿಗೆ ಬಂದದ್ದು. ಇಟ್ ವಾಸ್ ಎನ್ಫೋರ್ಸ್ಡ್, ಜಾರಿಗೆ ಬಂದಿದ್ದು ನಮ್ಮ ಸಂವಿಧಾನ ಜನವರಿ 26, 1950ಕ್ಕೆ ಜಾರಿ ಆಯಿತು ನಮ್ಮ ಸಂವಿಧಾನ. ಓಕೆ, ದಟ್ ಈಸ್ ವೈ ಜನವರಿ 26ನ ನಾವು ರಿಪಬ್ಲಿಕ್ ಡೇ, ಗಣತಂತ್ರ ದಿನ ಅಂಥೇಳಿ ಆಚರಿಸ್ತೀವಿ, ಗಣರಾಜ್ಯ ದಿನ ಅಂತಲೂ ಹೇಳ್ತೀವಿ. ಓಕೆ, ಸೊ ಈಗ ನಾವು ಎರಡನೆಯ ಒಂದು ವಿಧಕ್ಕೆ ಬರೋಣ. ಎರಡನೇ ವಿಧ ಅಂತ ಹೇಳಿದರೆ ದಟ್ ಈಸ್ ಮೊನಾರ್ಕಿ. ಸೊ ಮೊನಾರ್ಕಿ ಈಸ್ ನಥಿಂಗ್ ಬಟ್, ಕನ್ನಡದಲ್ಲಿ ಇದನ್ನು ರಾಜಪ್ರಭುತ್ವ ಅಂತ ಹೇಳ್ತಾರೆ. ರಾಜಪ್ರಭುತ್ವ ಅಂದರೆ ಅಲ್ಲಿ ರಾಜ ಮನೆತನ ಏನಿರುತ್ತೆ, ಅಲ್ಲಿಯ ರಾಜ ಅಥವಾ ರಾಣಿ ಏನಿರ್ತಾರೆ, ಆ ಮನೆತನದ ರಾಜ ರಾಣಿ, ಸೊ ಅವರು ದೇ ವಿಲ್ ಬಿಕಮ್ ದ ಹೆಡ್ ಆಫ್ ದ ಸ್ಟೇಟ್. ಓಕೆ, ಸೊ ಇದನ್ನು ನಾವು ಏನು ಅಂತ ಕರಿತೀವಿ, ಮೊನಾರ್ಕಿ ಅಂತ ಕರಿತೀವಿ. ಸೊ ಈ ಮೊನಾರ್ಕಿನಲ್ಲಿ ಹೆಡ್ ಆಫ್ ದ ಸ್ಟೇಟ್ ಏನಿರ್ತಾರೆ,
ದೇ ವಿಲ್ ಬಿಕಮ್ ದ ಹೆಡ್ ಬೈ ಹೆರಿಡಿಟರಿ, ಅಂದರೆ ಅವರ ವಂಶಾವಳಿಯಾಗಿ ಅವರು ಏನಾಗ್ತಾರೆ, ಹೆಡ್ ಆಗ್ತಾರೆ, ಹೆಡ್ ಆಫ್ ದ ಸ್ಟೇಟ್ ಆಗ್ತಾರೆ, ವಂಶಾವಳಿ ಹೆರಿಡಿಟರಿ, ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ. ಸೊ ಈ ಥರ ದೇ ವಿಲ್ ಬಿಕಮ್ ದ ಹೆಡ್ ಆಫ್ ದ ಸ್ಟೇಟ್. ಆ್ಯಂಡ್ ಈ ವ್ಯವಸ್ಥೆ ಏನಿದೆ ಇದರಲ್ಲಿ ದ ಹೆಡ್ ಏನಿರ್ತಾರೆ, ಹಿ ವಿಲ್ ಬಿ ಅಡ್ವೈಸ್ಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲ ಏನಿರುತ್ತಲ್ಲ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ದೇ ವಿಲ್ ಅಡ್ವೈಸ್ ದ ಹೆಡ್. ಓಕೆ, ಬಟ್ ಈ ಹೆಡ್ ಏನಿದ್ದಾನೆ, ಸೊ ಇವರ ಒಂದು ಅಡ್ವೈಸನ್ನು ಒಂದು ತಗೋಬೋದು, ಇಲ್ಲ ತಗೊಳ್ದೇನು ಇರ್ಬೋದು. ಸೊ ಅದಕ್ಕೆ ಎರಡು ವಿಧವಾದಂತಹ ಮೊನಾರ್ಕಿಕಲ್ ಸಿಸ್ಟಮ್ಸ್ಗಳು ಇದ್ದಾವೆ. ಸೊ ಆ ಎರಡು ವಿಧಗಳು ಯಾವುದಪ್ಪ ಅಂತ ಹೇಳಿದರೆ, ಸೊ ಟೂ ಟೈಪ್ಸ್ ಆಫ್ ಮೊನಾರ್ಕಿಯಲ್ಲಿ ಎರಡು ವಿಧಗಳಿದ್ದಾವೆ. ಸೊ ಮೊದಲನೇದಾಗಿ ಅಬ್ಸಲ್ಯೂಟ್ ಮೊನಾರ್ಕಿ. ಅಬ್ಸಲ್ಯೂಟ್ ಅಂತ ಹೇಳಿದರೆ ಸಂಪೂರ್ಣ ಏನಾಗಿರುತ್ತೆ ಅಲ್ಲಿ, ಸಂಪೂರ್ಣ ರಾಜಪ್ರಭುತ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಬ್ಸಲ್ಯೂಟ್ ಮೊನಾರ್ಕಿನಲ್ಲಿ ಈ ಹೆಡ್ ಏನಿರ್ತಾನಲ್ಲ, ಹೆಡ್ ರಾಜಮನೆತನದ ಆ ಹೆಡ್ ಏನಿರ್ತಾನೆ, ಸೊ ಹಿ ವಿಲ್ ಬಿ ದ ಹೆಡ್ ಆಫ್ ದ ಸ್ಟೇಟ್. ಸೊ ಅವರಲ್ಲಿ ದೇ ವಿಲ್ ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಲಾಸ್. ಕಾನೂನು ಮಾಡೋದಕ್ಕೆ ಅವರ ಹತ್ರ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ರೂಲ್ಸ್ ಮಾಡೋದಕ್ಕೆ ಅವರ ಹತ್ರ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ಈವನ್ ನ್ಯಾಯಾಂಗ ಏನಿರ್ತೀವಿ, ಜುಡಿಷಿಯರಿ, ಸೊ ಅದನ್ನು ಸಹಿತ ಕಂಟ್ರೋಲ್ ಮಾಡ್ತಕ್ಕಂತಹ ಸಂಪೂರ್ಣ ಅಧಿಕಾರ ಇವರಲ್ಲಿ ಇರುತ್ತೆ. ಓಕೆ, ಸೊ ಅದನ್ನು ನಾವು ಅಬ್ಸಲ್ಯೂಟ್ ಮೊನಾರ್ಕಿ ಅಂತ ಹೇಳ್ತೀವಿ. ಸೊ ಈ ಥರದ ವ್ಯವಸ್ಥೆ ಇದ್ದಾಗ ನಾವೇನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಅವರು ಅಡ್ವೈಸ್ ಮಾಡಿದ್ದನ್ನು ಈ ರಾಜ ಅಥವಾ ರಾಣಿ ಇರ್ತಾರೆ, ಇವರು ಅದನ್ನು ಪಾಲಿಸಬೇಕು ಅಂತಕ್ಕಂಥ ಯಾವುದೇ ರೀತಿಯಾದಂತಹ ನಿಯಮ ಇರೋದಿಲ್ಲ. ಸೊ ಅವರು ಮಾಡ್ಬೋದು, ಮಾಡದೇ ಇರಬಹುದು. ಬಟ್ ಇವಾಗ ಎರಡನೇ ಟೈಪ್ ನೋಡೋಣ. ಇದರಲ್ಲಿ ಎರಡನೇ ಟೈಪ್ ಈಸ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಹೇಳಿದರೆ ಅವರ ಸಂವಿಧಾನದಲ್ಲಿ, ಆ ದೇಶದ ಸಂವಿಧಾನದಲ್ಲಿಯೇ ಈ ಹೆಡ್ ಆಫ್ ದ ಸ್ಟೇಟ್ ಏನಿದ್ದಾರೆ, ಹಿ ವಿಲ್ ಬಿ ಮೊನಾರ್ಕ್ ಈಸ್ ನಥಿಂಗ್ ಬಟ್ ವಂಶಾವಳಿ ಏನಿರುತ್ತಲ್ಲ, ರಾಜಪ್ರಭುತ್ವ, ಸೊ ಅವರು ಆಗಿರ್ತಾರೆ ಅಂಥೇಳಿ ಅವರ ಸಂವಿಧಾನದಲ್ಲಿಯೇ ಮೆನ್ಷನ್ ಆಗಿರುತ್ತೆ. ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಹೇಳ್ತೀವಿ. ಸೊ ಈ ಥರದ ವ್ಯವಸ್ಥೆಯಲ್ಲಿ ದ ಹೆಡ್ ಆಫ್ ದ ಸ್ಟೇಟ್, ಆ ರಾಜ ಅಥವಾ ರಾಣಿ ಹೆಡ್ ಆಫ್ ದ ಸ್ಟೇಟ್ ಏನಾಗಿರ್ತಾರಲ್ಲ, ಸೊ ದೇ ವಿಲ್ ಜಸ್ಟ್ ಹ್ಯಾವ್ ನಾಮಿನಲ್ ಪವರ್, ಅಂದರೆ ನಾಮಕಾವಸ್ಥೆಯ ನಾಮಿನಲ್ ಪವರ್ಸ್. ಅಂದರೆ ಇವರು ಫೈನಲ್ ಸೈನ್ ಮಾಡೋದು ಇವರು, ಬಟ್ ಡಿಸಿಷನ್ ತಗೊಳ್ಳೋದು ದೇ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅವರು ಡಿಸಿಷನ್ ತಗೊಳ್ತಾರೆ. ಇವ್ರು ಏನಿದಾರಲ್ಲ, ಇವರು ಜಸ್ಟ್ ಸೈನ್ ಮಾಡೋದಷ್ಟೇ. ದಿಸ್ ಈಸ್ ಸಿಮಿಲರ್ ಟು ಅವರ್ ಇಂಡಿಯಾದ ಪ್ರೆಸಿಡೆಂಟ್ ಏನಿದಾರಲ್ಲ, ಅವರಿಗೂ ಇವರಿಗೂ ಹೋಲಿಕೆ ಮಾಡಿದರೆ ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಕಂಪ್ಲೀಟ್ ಸೇಮ್ ಅಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಆ್ಯಂಡ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಏನಿದೆ, ಆ ಲೆಜಿಸ್ಲೇಚರ್ನ ವರ್ಕು ದಟ್ ವಿಲ್ ಬಿ ಡನ್ ಬೈ ದ ಪಾರ್ಲಿಮೆಂಟ್ ಆಫ್ ದಟ್ ಕಂಟ್ರಿ. ಪಾರ್ಲಿಮೆಂಟ್ ಮಾಡ್ತಾರೆ. ಸೊ ಇವತ್ತು ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿಯ ವ್ಯವಸ್ಥೆ ಇದೇ ಥರ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿನೇ ಇರೋದು ಅಲ್ಲಿ. ಓಕೆ, ಸೊ ನೌ ವಿ ವಿಲ್ ಮೂವ್ ಟು ದ ಅನದರ್ ಟೈಪ್ ಆಫ್ ಗವರ್ನಮೆಂಟ್. ಸೊ ಈ ಥರದ ಗೌರ್ಮೆಂಟ್ ಅಂತ ಹೇಳಿದರೆ ದಟ್ ಈಸ್ ಥಿಯೋಕ್ರಸಿ. ಓಕೆ, ಥಿಯೋಕ್ರಸಿ ಅಂತ ಹೇಳಿದರೆ ದೇವಪ್ರಭುತ್ವ. ಸೊ ಯಾಕೆ ದೇವಪ್ರಭುತ್ವ ಅಂತ ಹೇಳ್ತೀವಿ, ಥಿಯೋಕ್ರಸಿ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಇವರ ಒಂದು ಆಡಳಿತ ಏನಿದೆಯಲ್ಲ, ದಟ್ ವಿಲ್ ಬಿ ಬೇಸ್ಡ್ ಆನ್ ದ ರಿಲಿಜಿಯನ್. ಅವರ ಧರ್ಮ ಏನಿದೆ, ಅವರ ಮತ ಏನಿದೆ, ಅವರ ರಿಲಿಜಿಯನ್ನು, ಅದರ ತತ್ವಗಳೇನಿದ್ದಾವೆ, ಅಲ್ಲಿಯ ಧರ್ಮ ಗ್ರಂಥಗಳೇನಿದ್ದಾವೆ, ಓಕೆ, ಧರ್ಮಗ್ರಂಥಗಳು, ಸೊ ಅದರ ಆಧಾರಿತ ಮೇಲೆ ಇವರು ಆಡಳಿತವನ್ನು ನಡೆಸ್ತಾರೆ. ಅದನ್ನು ನಾವು ಥಿಯೋಕ್ರಸಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರದ ವ್ಯವಸ್ಥೆಯಲ್ಲಿ ಆ ಒಂದು ಧರ್ಮದ ರಿಲಿಜಿಯಸ್ ಹೆಡ್ ಏನಿರ್ತಾರೆ, ಓಕೆ, ಆ ಧರ್ಮದ ನಾಯಕರು, ಸೊ ಅವರು ಆಡಳಿತವನ್ನು ನಡೆಸ್ತಾರೆ. ದೇ ವಿಲ್ ರನ್ ದ ಗವರ್ನೆನ್ಸ್. ಸೊ ಉದಾಹರಣೆಗೆ ಇವತ್ತು ಹೇಳಬೇಕಂತ ಹೇಳಿದ್ರೆ, ಸೊ ಇರಾನನ ಅಲ್ಲಿಯ
ರಾಷ್ಟ್ರಪತಿ ಏನಿದಾರಲ್ಲ, ಹೀ ಈಸ್ ಅ ರಿಲಿಜಿಯಸ್ ಹೆಡ್. ಓಕೆ, ಆ ಧರ್ಮದ ನಾಯಕ, ರಿಲಿಜಿಯಸ್ ಹೆಡ್. ಸೊ ಈ ಥರದ ವ್ಯವಸ್ಥೆ ಏನಿದೆ, ಸೊ ಅಥವಾ ಇರಾನ್ನಲ್ಲಿ ಈಗ ಹೆಂಗಿದೆ ಅಂತ ಹೇಳಿದರೆ, ದೇರ್ ಈಸ್ ಎ ಕಾಂಬಿನೇಷನ್ ಆಫ್ ಥಿಯೋಕ್ರಸಿ ಪ್ಲಸ್ ಡೆಮೋಕ್ರಸಿ. ಥಿಯೋಕ್ರಸಿ ಪ್ಲಸ್ ಡೆಮೋಕ್ರಸಿ ಇವೆರಡೂ ಆಧಾರಿತ ಮೇಲೆ ಇರಾನ್ ಇರೋದು. ಸೊ ಥಿಯೋಕ್ರಸಿನಲ್ಲಿ ಹೆಂಗೆ ಅಂತ ಹೇಳಿದರೆ, ಅವರ ಒಂದು ಸಂವಿಧಾನ ಏನಿದೆ ಅದು ಅವರ ಧರ್ಮದ ಗ್ರಂಥದ ಮೇಲೆ ಇದೆ. ಧರ್ಮದ ಗ್ರಂಥದ ಮೇಲೆ ಸಂವಿಧಾನ ಇದೆ. ಓಕೆ, ಆ್ಯಂಡ್ ಆ ಧರ್ಮದ ದೊರೆ ಏನಿದ್ದಾರೆ ಅಥವಾ ಇಸ್ಲಾಮಿಕ್ ಹೆಡ್ ಏನಿದ್ದಾರೆ, ಸೊ ಹಿ ವಿಲ್ ಹ್ಯಾವ್ ದ ಕಂಪ್ಲೀಟ್ ಅಥಾರಿಟಿ. ಹಿ ವಿಲ್ ಹ್ಯಾವ್ ದ, ಅವರಿಗೆ ಅಧಿಕಾರ ಇರುತ್ತೆ ಅವರ ದೇಶದ ಮೇಲೆ. ಓಕೆ, ಆ್ಯಂಡ್ ಡೆಮೋಕ್ರಸಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿಯ ರಾಷ್ಟ್ರಪತಿ ಏನಿದೆ, ಪ್ರೆಸಿಡೆಂಟ್, ಓಕೆ, ಹಿ ವಿಲ್ ಬಿ ಎಲೆಕ್ಟೆಡ್, ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಅ ಪಾರ್ಲಿಮೆಂಟ್, ಅಲ್ಲಿಯೂ ಕೂಡ ಸಂಸತ್ತಿರುತ್ತೆ, ಪಾರ್ಲಿಮೆಂಟ್ ಫಾರ್ ಗವರ್ನೆನ್ಸು ಮತ್ತು ಲಾ ಮೇಕಿಂಗ್, ಅಲ್ಲಿ ದೇ ವಿಲ್ ಹ್ಯಾವ್ ದ ಪಾರ್ಲಿಮೆಂಟ್ ಆಲ್ಸೋ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಥಿಯೋಕ್ರಸಿ ಪ್ಲಸ್ ಡೆಮೋಕ್ರಸಿ. ದಿಸ್ ಈಸ್ ಬೇಸಿಕಲಿ ಟು ದ ಇರಾನ್. ಸೊ ಇನ್ನೊಂದು ದೇಶ ಥಿಯೋಕ್ರಸಿಗೆ ಉದಾಹರಣೆ ಅಂತ ಹೇಳಿದರೆ ದಟ್ ಈಸ್ ಅಫ್ಘಾನಿಸ್ತಾನ್. ಅಲ್ಲಿಯೂ ಕೂಡ ತಾಲಿಬಾನ್ ಏನು ಆಡಳಿತ ನಡೆಸ್ತಾ ಇದೆ ಇವತ್ತು, ಸೊ ಅವರು ಮಾಡ್ತಾ ಇರ್ತಕ್ಕಂಥ ಆಡಳಿತ ಇಟ್ ಈಸ್ ಬೇಸ್ಡ್ ಆನ್ ದೇರ್ ರಿಲಿಜಿಯನ್. ಓಕೆ, ಅವರ ಧರ್ಮದ ಗ್ರಂಥದ ಆಧಾರದ ಮೇಲೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಥಿಯೋಕ್ರಸಿ. ಸೊ ಮುಂದಿನ ಸರ್ಕಾರದ ವಿಧಗಳನ್ನು ನೋಡಿದರೆ, ಸೊ ದಿಸ್ ಈಸ್ ಮೇನ್ಲಿ ಡಿಕ್ಟೇಟರ್ಶಿಪ್. ಡಿಕ್ಟೇಟರ್ಶಿಪ್ ಅಂತ ಹೇಳಿದರೆ ಏನು, ಕನ್ನಡದಲ್ಲಿ ಸರ್ವಾಧಿಕಾರ ಅಂತ ಹೇಳ್ತೀವಿ. ಸರ್ವಾಧಿಕಾರ ಅಂದರೆ ಎಲ್ಲೋ ಒಬ್ಬ ವ್ಯಕ್ತಿ, ಓಕೆ, ಅಥವಾ ಒಂದು ವ್ಯಕ್ತಿಗಳ ಸಣ್ಣ ಗುಂಪು, ಸೊ ಇವ್ರ ಹತ್ರ ಏನಿರುತ್ತೆ, ಕಂಪ್ಲೀಟ್ ಪವರ್ಸ್ ಇರುತ್ತೆ. ಸೊ ಅದನ್ನು ನಾವು ಸರ್ವಾಧಿಕಾರ, ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ನೀವು ಹಿಟ್ಲರ್ನ ಬಗ್ಗೆ ಕೇಳಿರ್ತೀರ. ಸೊ ಜರ್ಮನಿಯಲ್ಲಿ ಹಿಟ್ಲರ್ ಆಡಳಿತ ಇದ್ದಾಗ ಹಿ ವಾಸ್ ಅ ಡಿಕ್ಟೇಟರ್, ಅವನೇ ಸರ್ವಾಧಿಕಾರಿ. ಅವನು ಎಲ್ಲ ರೂಲ್ಸನ್ನು ಮಾಡ್ತಾಯಿದ್ದ, ಆ್ಯಂಡ್ ಆ ರೂಲ್ಸನ್ನು ಜನಗಳು ಫಾಲೋ ಮಾಡಲೇಬೇಕು. ದೇ ಶುಡ್ ಮ್ಯಾಂಡೇಟರಿಲಿ ಫಾಲೋ ಇಟ್. ಓಕೆ, ಇಲ್ಲಾಂದರೆ ಅವರಿಗೆ ಪನಿಷ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಅ ಡಿಕ್ಟೇಟರ್ಶಿಪ್. ಸೊ ಇಲ್ಲಿ ಆ ಡಿಕ್ಟೇಟರ್ ಏನಿರ್ತಾನೆ, ಹಿ ವಿಲ್ ಹ್ಯಾವ್ ಅಬ್ಸಲ್ಯೂಟ್ ಪವರ್, ಸಂಪೂರ್ಣ ಅಧಿಕಾರ ಇರುತ್ತೆ, ಅಬ್ಸಲ್ಯೂಟ್ ಪವರ್ ಇರುತ್ತೆ. ಸೊ ಇವತ್ತು ನಮ್ಮ ಜಗತ್ತಲ್ಲಿ ನೀವು ನೋಡಿದರೆ ನಾರ್ತ್ ಕೊರಿಯಾ ಏನಿದೆಯಲ್ಲ, ದಟ್ ಈಸ್ ಡಿಕ್ಟೇಟರ್ ಓರಿಯೆಂಟೆಡ್ ಗವರ್ನೆನ್ಸ್, ಆಡಳಿತ ಇರತಕ್ಕಂಥದ್ದು. ಸೊ ಈ ಥರದ ಆಡಳಿತದಲ್ಲಿ ಸಾಮಾನ್ಯ ಜನರು, ಕಾಮನ್ ಪೀಪಲ್ ಏನಿರ್ತಾರಲ್ಲ, ಅವರಿಗೆ ಬೆಲೆ ಇರೋದಿಲ್ಲ. ಬಿಕಾಸ್ ಅಲ್ಲಿ ಎಲೆಕ್ಷನ್ನೇ ಇಲ್ಲ. ಆ್ಯಂಡ್ ಈ ಕಾಮನ್ ಪೀಪಲ್ ಏನಿರ್ತಾರಲ್ಲ, ಅವರಿಗೆ ಸ್ವಾತಂತ್ರ್ಯ ಬಹಳ ಕಡಿಮೆ, ಫ್ರೀಡಮ್ ಈಸ್ ವೆರಿ ಲೆಸ್. ಓಕೆ, ಅದಕ್ಕೋಸ್ಕರ. ಆ್ಯಂಡ್ ಈ ಡಿಕ್ಟೇಟರ್ಶಿಪ್ ಏನಿದೆ, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಯಾವ ಥರ ಇರುತ್ತವೆ ಅಂತ ಹೇಳಿದರೆ, ಈವನ್ ಅವರು ಹೇರ್ ಕಟ್ ಸ್ಟೈಲನ್ನು ಹೇಳ್ಬೋದು. ಹೇರ್ ಕಟ್ ಯಾವ ಥರ ಮಾಡಿಸ್ಬೇಕು. ನೀವು ನಾರ್ತ್ ಕೊರಿಯಾ ನೋಡಬೇಕಂದ್ರೆ, ನಾರ್ತ್ ಕೊರಿಯಾ ಜನಗಳನ್ನು, ಅಲ್ಲಿಯ ಡಿಕ್ಟೇಟರ್ ಇದ್ದಾನಲ್ಲ ಅವನು ಮತ್ತು ಜನಗಳು, ಅವ್ರದ್ದು ಹೇರ್ ಕಟ್ ಆಲ್ಮೋಸ್ಟು ಒಂದೇ ಥರದ ಶೈಲಿ ಇರುತ್ತೆ. ಅದು ಆ ಥರ ಮಾಡಿಲ್ಲ ಅಂದರೆ ದೇ ವಿಲ್ ಬಿ ಪನಿಷ್ಡ್. ಓಕೆ, ಆಮೇಲೆ ಕ್ಲಾತ್ಸ್, ಅದಕ್ಕೂ ಸಹಿತ ಇದೇ ಥರದ ಬಟ್ಟೆಗಳನ್ನ ಹಾಕಬೇಕು ಅಂತಕ್ಕಂಥದ್ದು ಇರುತ್ತೆ. ಆಮೇಲೆ ಇಂಟರ್ನೆಟ್ಟನ್ನು ಯೂಸ್ ಮಾಡೋದಕ್ಕೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ಗಳು ಇರುತ್ತೆ. ಸೊ ಈ ಥರ ಬಹಳ ಸ್ಟ್ರಿಕ್ಟಾಗಿ ಇರತಕ್ಕಂಥ ದೇಶಗಳಾಗಿರ್ತವೆ ಈ ಥರದ ಡಿಕ್ಟೇಟರ್ಶಿಪ್. ಓಕೆ, ಸೊ ಈಗ ಮುಂದಿನ ಒಂದು ಗೌರ್ಮೆಂಟ್ ವಿಧವನ್ನು ನೋಡೋಣ. ಸೊ ಮುಂದಿನ ವಿಧ ಇರತಕ್ಕಂಥದ್ದು ಇಟ್ ಈಸ್ ಓಲಿಗಾರ್ಚಿ ಅಂತ. ಓಲಿಗಾರ್ಚಿ ಈಸ್ ನಥಿಂಗ್ ಬಟ್ ಮಿತ ಜನತಂತ್ರ. ಸೊ ಜನತಂತ್ರ ನೋಡಿದ್ವಿ. ಮಿತ ಅಂದರೆ ಇಲ್ಲೇನಾಗುತ್ತೆ ಅಂತಾರೆ, ಕೇವಲ ಸ್ವಲ್ಪ ಜನ, ಒಂದಿಷ್ಟು ಸಣ್ಣ ಜನದ ಗುಂಪು ಮಾತ್ರ ಏನಾಗುತ್ತೆ, ದೇ ವಿಲ್ ರೂಲ್, ಅವರು ಆಡಳಿತವನ್ನು ನಡೆಸ್ತಾರೆ. ಅದನ್ನು ನಾವು ಹೇಳ್ತೀವಿ ಓಲಿಗಾರ್ಚಿ ಅಂತ ಹೇಳ್ತೀವಿ. ಸೊ ಈ ಓಲಿಗಾರ್ಚಿ ಏನಿದೆ, ಸೊ ಇದು ಒಂದು ಗ್ರೀಕ್ ವರ್ಡಿಂದ ಬಂದಿರತಕ್ಕಂಥದ್ದು, ಗ್ರೀಕ್ ಶಬ್ದ. ಸೊ ಇದರಲ್ಲಿ ಓಲಿಗೋಸ್ ಅಂತ ಹೇಳಿದರೆ ಫ್ಯೂ ಅಂದರೆ
ಸ್ವಲ್ಪ. ಓಕೆ, ವೆರೇಸ್ ಆರ್ಕೋ ಅಂತ ಹೇಳಿದರೆ ರೂಲ್ ಆರ್ ಕಮ್ಯಾಂಡ್ ಅಂತ. ಅಂದರೆ ಸ್ವಲ್ಪ ಜನ ಏನಿರ್ತಾರೆ, ಸೊ ಇವರು ರೂಲ್ ಮಾಡೋದು, ಇವರು ಆಡಳಿತವನ್ನು ನಡೆಸೋದನ್ನು ನಾವು ಒಲಿಗಾರ್ಚಿ ಅಂತ ಹೇಳ್ತೀವಿ. ಈ ಸ್ವಲ್ಪ ಜನ ಏನಿದ್ದಾರೆ, ದ ಫ್ಯೂ ಪೀಪಲ್, ದೇ ವಿಲ್ ಬಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇನ್ ದ ಸೊಸೈಟಿ. ಅವರು ಸೊಸೈಟಿನಲ್ಲಿ ಇನ್ಫ್ಲೂಯೆನ್ಷಿಯಲ್ ಇರ್ತಾರೆ. ಅವರು ಯಾವ ಥರನಾದರೂ ಇರ್ಬೋದು, ಒಂದು ರಿಲಿಜಿಯಸ್ ಹೆಡ್ ಆಗಿರ್ಬೋದು, ಓಕೆ, ಅಥವಾ ಬೇರೆ ರೀತಿಯ ನಾಯಕರಾಗಿರ್ಬೋದು, ಓಕೆ, ಸೋಷಿಯಲ್ ಮೂಮೆಂಟ್ ನಾಯಕರಾಗಿರ್ಬೋದು. ಸೊ ಅವರೆಲ್ಲ ಇನ್ಫ್ಲೂಯೆನ್ಷಿಯಲ್ ಪೀಪಲ್. ಆ್ಯಂಡ್ ಅಥವಾ ಇವರು ಇನ್ಫ್ಲೂಯೆನ್ಷಿಯಲ್ ಆಗಿರ್ಬೋದು ಅಥವಾ ವೆಲ್ದಿ, ಶ್ರೀಮಂತರು. ಸೊ ಇವರು ಸೇರಿ ಒಂದು ಆಡಳಿತವನ್ನು ನಡೆಸೋದೇ ಒಲಿಗಾರ್ಚಿ ಅಂತೇಳಿ ನಾವು ಹೇಳ್ತೀವಿ. ಓಕೆ, ಸೊ ಇದು ಒಲಿಗಾರ್ಚಿ. ಆ್ಯಂಡ್ ಇವನ್ ಬಹಳಷ್ಟು ದೇಶಗಳಲ್ಲಿ, ಕಂಟ್ರೀಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ದೇರ್ ಈಸ್ ಇನ್ಫಾರ್ಮಲ್ ಒಲಿಗಾರ್ಚಿ. ಸೊ ಇನ್ಫಾರ್ಮಲಿ, ಸೊ ಅವರು ಫಾರ್ಮಲಿ ರೂಲ್ಸ್, ಕಾನ್ಸ್ಟಿಟ್ಯೂಷನ್ ಹೇಳೋದೇ ಬೇರೆ. ದೇರ್ ವಿಲ್ ಬಿ ಓನ್ಲಿ ಫ್ಯೂ ಪೀಪಲ್, ಓಕೆ, ಹೂ ಟೇಕ್ ಡಿಸಿಷನ್ಸ್. ಸೊ ಇವನ್ ನಮ್ಮ ದೇಶದಲ್ಲೂ ಪ್ರೈಮ್ ಮಿನಿಸ್ಟರು ಮತ್ತು ಅವರ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಇವರು ಡಿಸಿಷನ್ ಮೇಕಿಂಗ್ ಇವರು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಪ್ರೈಮ್ ಮಿನಿಸ್ಟರು ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ 3-4 ಮಿನಿಸ್ಟರ್ಸ್, ಅವರು ಮೇನ್ ಡಿಸಿಷನ್ನ ತೊಗೊತಾರೆ. ಫೈನಲಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಪ್ಕೊತಾರೆ. ಸೊ ಇದನ್ನು ನಾವು ಹೇಳ್ತೀವಿ ಇನ್ಫಾರ್ಮಲ್ ಒಲಿಗಾರ್ಚಿ ಅಂತ ಹೇಳ್ತೀವಿ. ಓಕೆ, ಅನೌಪಚಾರಿತ ಮಿತ ಜನತಂತ್ರ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಎಲ್ಲ ನಾವು ಟೈಪ್ಸ್ ಆಫ್ ಗೌರ್ನಮೆಂಟ್ಸ್ಗಳನ್ನು ನೋಡಿದ್ದೀವಿ. ಸೊ ಈ ಎಲ್ಲ ಟೈಪ್ಸಲ್ಲೂ ನಮ್ಮ ಪ್ರಜಾಪ್ರಭುತ್ವ ಏನಿದೆ, ಡೆಮೋಕ್ರಸಿ, ದಟ್ ಈಸ್ ಬೆಟರ್. ದಿಸ್ ಈಸ್ ಬೆಟರ್ ಬಿಕಾಸ್ ಈ ಡೆಮೋಕ್ರಸಿನಲ್ಲಿ ಕಾಮನ್ ಪೀಪಲ್ಗೆ ವ್ಯಾಲ್ಯೂ ಇರುತ್ತೆ. ದ ಕಾಮನ್ ಪೀಪಲ್ ವಿಲ್ ಹ್ಯಾವ್ ದ ವ್ಯಾಲ್ಯೂ. ಕಾಮನ್ ಪೀಪಲ್ ಕ್ಯಾನ್ ಎಲೆಕ್ಟ್ ದ ರೂಲರ್ಸ್ ಆ್ಯಂಡ್ ಇವ್ರು ಮನಸ್ಸು ಮಾಡಿದರೆ ಅವರನ್ನು ಕೆಳಗೆ ಇಳಿಸಬಹುದು. ಓಕೆ, ಅವ್ರನ್ನ ಕೆಳಗೆ ಇಳಿಸ್ಬೋದು. ಹೆಂಗೆ? ಥ್ರೂ ಎಲೆಕ್ಷನ್. ಸೊ ದಿಸ್ ಈಸ್ ಹೌ ದ ಡೆಮೋಕ್ರಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೀಪಲ್. ಓಕೆ, ಆ್ಯಂಡ್ ಇಲ್ಲಿ ಏನಿರುತ್ತೆ, ಇಲ್ಲಿ ಇಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಸಮಾನತೆ ಇರುತ್ತೆ. ಅದಾದಮೇಲೆ ಸ್ವಾತಂತ್ರ್ಯ ಇರುತ್ತೆ, ಫ್ರೀಡಮ್. ಓಕೆ, ಆ್ಯಂಡ್ ದೇರ್ ವಿಲ್ ಬಿ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸಿ ಇರುತ್ತೆ. ಪ್ರತಿಯೊಬ್ಬರಿಗೂ 18 ವರ್ಷದ ಮೇಲಿರೋರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಆ್ಯಂಡ್ ಇವರು ಜನಗಳ ಕಲ್ಯಾಣವನ್ನು ನೋಡ್ತಾರೆ, ಪ್ರಾಸ್ಪೆರಿಟಿ ಆ್ಯಂಡ್ ವೆಲ್ಫೇರ್ ಆಫ್ ದ ಪೀಪಲ್, ಅದಕ್ಕೆ ಕಾಳಜಿ ವಹಿಸ್ತಾರೆ. ಬಿಕಾಸ್ ಇವರ ಆಡಳಿತ ನಡೆತಕ್ಕಂಥ ಅಧಿಕಾರ ಇರೋದೇ ಜನರ ಹತ್ರ. ಸೊ ಜನರ ಕಲ್ಯಾಣವನ್ನು ನೋಡ್ಕೊಳ್ಳಿಲ್ಲ ಅಂದರೆ ಅವರು ನೆಕ್ಸ್ಟ್ ಅಧಿಕಾರಕ್ಕೆ ಬರೋದಿಲ್ಲ. ದಟ್ ಈಸ್ ವೈ ಡೆಮೋಕ್ರಸಿ ಈಸ್ ವೆರಿ ವೆರಿ ಕ್ರೂಷಿಯಲ್. ಆ್ಯಂಡ್ ಡೆಮೋಕ್ರಸಿನಲ್ಲಿ ಅಕೌಂಟಬಿಲಿಟಿ ಅನ್ನೋದು ಇರುತ್ತೆ. ಜವಾಬ್ದಾರಿ ಅನ್ನೋದು ನಮ್ಮ ಡೆಮೋಕ್ರಸಿನಲ್ಲಿ ಇರುತ್ತೆ. ಸೊ ಇದಿಷ್ಟು ಡೆಮೋಕ್ರಸಿಯ ಒಂದಿಷ್ಟು ಉಪಯೋಗಗಳಾದರೆ, ಇದೇ ಡೆಮೋಕ್ರಸಿಯ ಒಂದಿಷ್ಟು ಚಾಲೆಂಜಸ್ ಇದ್ದಾವೆ. ಡೆಮೋಕ್ರಸಿ ಏನಿದೆಯಲ್ಲ, ಇದು ಕಂಪ್ಲೀಟ್ಲಿ ಒಳ್ಳೆಯದೇ ಅಂತ ಹೇಳೋದಿಲ್ಲ ಡೆಮೋಕ್ರಸಿ. ಬಟ್ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದು ಒಳ್ಳೆಯದೇ. ಬಟ್ ಇಲ್ಲೂ ಹಲವಾರು ಚಾಲೆಂಜಸ್ ಇದ್ದಾವೆ. ಸೊ ಆ ಚಾಲೆಂಜಸ್ಗಳನ್ನು ನೋಡೋದಾದರೆ, ಮೊದಲನೇದಾಗಿ ಡಿಸಿಷನ್ಸ್ ಡಿಲೇ ಆಗುತ್ತವೆ. ಡಿಸಿಷನ್ಸ್ ವಿಲ್ ಬಿ ಡಿಲೇಡ್. ಸೊ ಬಿಕಾಸ್ ಯಾವುದೇ ನಿರ್ಧಾರ ತಗೋಬೇಕಾದರೂ ಪಾರ್ಲಿಮೆಂಟ್, ಲೋಕಸಭೆ, ರಾಜ್ಯಸಭೆಯಲ್ಲಿ ಒಪ್ಕೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಡಿಸಿಷನ್ಸ್ ವಿಲ್ ಬಿ ಡಿಲೇಡ್. ಓಕೆ, ಆಮೇಲೆ ಎರಡನೇದಾಗಿ ನಾವು ಡಿಸಿಷನ್ಸ್ ತೊಗೊಳ್ತೀವಲ್ಲ, ಕೆಲವೊಂದು ಸಾರಿ ಏನಾಗಿಬಿಡುತ್ತೆ ಅಂದರೆ ಇಟ್ ವಿಲ್ ಬಿಕಮ್ ಪೊಲಿಟಿಕಲ್. ಅವರು ರಾಜಕೀಯ ಲಾಭಕ್ಕೆ ಜನಗಳನ್ನು ಓಲೈಕೆ ಮಾಡೋದಕ್ಕೆ, ಅಪೀಸ್ಮೆಂಟ್ ಅಂತ ಹೇಳ್ತಾರೆ, ಜನಗಳ ಓಲೈಕೆ, ಅಪೀಸ್ಮೆಂಟ್ ಆಫ್ ಪೀಪಲ್ ಮಾಡೋದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ಪಾಪ್ಯುಲರ್ ಒಪಿನಿಯನ್. ಅದು ಸಂವಿಧಾನಬದ್ಧವಾಗಿದೆಯಾ ಇಲ್ಲ ಅಥವಾ ಕಾನೂನುಬದ್ಧವಾಗಿದೆಯಾ ಇಲ್ಲ ಅಂಥೇಳಿ ನೋಡೋದಿಲ್ಲ. ದೇ ವಿಲ್ ಟೇಕ್ ಪಾಪ್ಯುಲರ್ ಒಪಿನಿಯನ್, ಜನಪ್ರಿಯ ಅಭಿಪ್ರಾಯ ಏನು ಸಿಗುತ್ತೆ ಅದನ್ನು ಅವರು ತಗೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕರಪ್ಷನ್, ಭ್ರಷ್ಟಾಚಾರ. ಸೊ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಇದೆ ಆ್ಯಕ್ಚುಲಿ. ಸೊ ಈ ಭ್ರಷ್ಟಾಚಾರವನ್ನು ತೆಗೆದು ಹಾಕೋದಕ್ಕೆ ಯಾರೂ ಕೂಡ ಸ್ಟ್ರಿಕ್ಟಾಗಿ ಮೆಜರ್ಸ್ ತಗೊಳ್ತಾ ಇಲ್ಲ. ಬಿಕಾಸ್ ಈ ಕರಪ್ಷನ್ ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ಎ ಸೈಕಲ್. ಒಂದು ಕಡೆ ನೋಡಿ, ನಮ್ಮ ರಾಜಕಾರಣಿಗಳು ಅವ್ರು ಏನು ಮಾಡ್ತಾರೆ, ಎಲೆಕ್ಷನ್ನಲ್ಲಿ ದುಡ್ಡು ಕೊಡ್ತಾರೆ. ಹೌದಾ? ಜನಗಳಿಗೆ ಎಲೆಕ್ಷನ್ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾರೆ. ಹೌದಾ?
ಸೊ ನೆಕ್ಸ್ಟ್ ಈ ಗೆದ್ದಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಇವ್ರಿಗೆ ನೆಕ್ಸ್ಟ್ ಎಲೆಕ್ಷನಿಗೆ ದುಡ್ಡು ಬೇಕಲ್ಲ ಮತ್ತು, ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಕರಪ್ಷನ್ ಇಳಿತಾರೆ, ಮತ್ತೆ ಎಲೆಕ್ಷನಿಗೆ ದುಡ್ಡು ಹಂಚೋದು, ಮತ್ತೆ ದುಡ್ಡು ಮಾಡೋದು, ಮತ್ತು ಈ ಥರ ಸೈಕಲ್ ಆಗ್ತಾ ಇರುತ್ತೆ. ಸೊ ಅದೇ ಥರ ಗೌರ್ಮೆಂಟಲ್ಲಿ ನೋಡಿ, ಗೌರ್ಮೆಂಟ್ ಆಫೀಸಲ್ಲಿ ಹೆಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕರಪ್ಷನ್ನು, ದುಡ್ಡು ಕೊಟ್ಟು ಕೆಲಸಕ್ಕೆ ಹೋಗ್ತಾರ ಗೌರ್ಮೆಂಟ್ ಕೆಲಸಕ್ಕೆ, ಓಕೆ, ಇವನು ದುಡ್ಡು ಕೊಟ್ಟವನು ಇವನೇನು ಮಾಡ್ತಾನೆ, ನೆಕ್ಸ್ಟು ನಾನು ದುಡ್ಡು ಮಾಡಬೇಕು ಅಂಥೇಳಿ ಇವನು ಮೈಂಡ್ ಸೆಟ್ ಇರುತ್ತೆ, ಅವಾಗ ಇವನೇನು ಮಾಡ್ತಾನೆ, ಕರಪ್ಷನ್ ಮಾಡ್ತಾನೆ. ಸೊ ಈ ಥರ ಒಂದಕ್ಕೊಂದು ಸೈಕಲ್, ಒಂದಕ್ಕೊಂದು ಲಿಂಕ್ ಆಗಿ ಇದು ಹೋಗ್ತಾ ಇರುತ್ತೆ. ಆ್ಯಂಡ್ ದೆನ್ ಕರಪ್ಷನ್ ಆಯಿತಾ. ಸೊ ನೆಕ್ಸ್ಟು ಚಾಲೆಂಜ್ ಬರ್ತಕ್ಕಂತಹದ್ದು, ಓನ್ಲಿ ಫ್ಯೂ ಮೇ ಕಂಟ್ರೋಲ್ ದ ಇನ್ಸ್ಟಿಟ್ಯೂಷನ್ಸ್. ನಮ್ಮ ದೇಶದ ಸಂಸ್ಥೆಗಳೇನಿದ್ದಾವೆ ಇವತ್ತು ರಾಜಕಾರಣದಲ್ಲಿ ವಂಶಾವಳಿ, ಅವರ ವಂಶದಲ್ಲಿರ್ತಕ್ಕಂಥವರೇ ರಾಜಕೀಯಕ್ಕೆ ಬರೋದು, ಓಕೆ. ಸೊ ಈ ಥರ ಕೆಲವರು ಮಾತ್ರ ಏನು ಮಾಡ್ತಾರೆ, ನಮ್ಮ ದೇಶದ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಓಕೆ. ಅವರು ಶ್ರೀಮಂತರಾಗಿರೋದು, ವೆಲ್ದಿ, ಓಕೆ, ಬಿಸ್ನೆಸ್ ಪೀಪಲ್ಲು, ಮತ್ತು ರಾಜಕಾರಣದಲ್ಲಿ ಅವ್ರ ಮಕ್ಕಳು ಅವರೇ ಮತ್ತೆ ಅಧಿಕಾರಕ್ಕೆ ಬರೋದು. ಸೊ ದಟ್ ಈಸ್ ವೈ ಡೆಮೋಕ್ರಸಿನಲ್ಲೂ ಸಹಿತ ಕೆಲವರು ಮಾತ್ರನೇ ಆಡಳಿತ ನಡೆಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ಡೆಮೋಕ್ರಸಿನಲ್ಲಿ ಫ್ರೀಬೀಸ್ ಕೊಡೋದು, ಉಚಿತವಾಗಿ ಕರೆಂಟು, ಉಚಿತವಾಗಿ ಬಸ್ಸು, ಓಕೆ, ಈ ಥರ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನಗಳ ಓಲೈಕೆ ಮಾಡೋದು, ಅಪೀಸ್ಮೆಂಟ್. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಅವರಿಗೆ ರಾಜಕೀಯವಾಗಿ ಲಾಭ ಆಗ್ಬೋದು, ಆದರೆ ಒಂದು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ದೇಶ ಬಹಳ ಹಿಂದೆ ಉಳಿಯುತ್ತೆ. ಸೊ ದಟ್ ಈಸ್ ಇದು ಕೂಡ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ಡೆಮೋಕ್ರಸಿ, ಓಕೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಗೌರ್ಮೆಂಟ್ ಬಗ್ಗೆ ಇದ್ದಂತಹದ್ದು. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಧನ್ಯವಾದ.